ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ನಮ್ಮ ಡಾಗ್ಸ್ಗಳನ್ನೆಲ್ಲ ವಾಕಿಂಗ್ ಎಲ್ಲ ಮಾಡಿಸಿ ನೆಕ್ಸ್ಟ್ ಸ್ವಲ್ಪ ಹೊತ್ತು ಹಾಗೆ ಓಡಾಡಲಿ ಅಂತ ಹೇಳಿ ಫ್ರೀಯಾಗಿ ಬಿಟ್ಟಿದ್ದೆ. ಇವ್ರದ್ದು ಬೆಳಿಗ್ಗೆ ಆಟ ಎಲ್ಲ ಮುಗಿದ್ಮೇಲೆ ಕೇಜೊಳಿಗೆ ಹಾಕಿ ನೆಕ್ಸ್ಟ್ ಇವರಿಗೆ ಫುಡ್ ಎಲ್ಲ ಕೊಟ್ಟೆ. ನಮ್ಮ ಪಕ್ಕದ ಮನೇಲಿ ಇರೋರು ಕುರಿ ಎಲ್ಲ ಸಾಕಿದ್ದಾರೆ. ಆ ಕುರಿಗಳಿಗೆ ಬೆಳಗ್ಗೆನೆ ಸಂತೆನಲ್ಲಿ ವೇಸ್ಟ್ ತರಕಾರಿಗಳಿರುತ್ತಲ್ಲ ಅದನ್ನೆಲ್ಲ ತಗೊಬಂದು ಎಲ್ಲಾನು ಚಾಪ್ ಮಾಡಿ ಕೊಡ್ತಾ ಇದ್ದಾರೆ. ಬೀಜ ಹೊಡೆಸಿ ಕುಡಿತೇನೆ ಗಂಡು ಸಣ್ಣ ಮುರಿನ ಬೀಜ ಉಂಟಾವೆ ಈಗ ತರಬೇಕು ಸುಮ್ಮನೆ ಹಾಕೋದು ಮಾಂಸಕ್ಕೆ ಹಾಕಬೇಕಷ್ಟೇ. ಬೀಜ ಬಿಟ್ಟುಗಳನ್ನ ತಗೊಂಡ್ಬಂದೆ ಡಾಕ್ಟರ್ ನೋಡಿದ್ರೆ ಸಣ್ಣದ್ರೆ ಬೀಜ ತಿನ್ಕೊಂಡವ್ರೆ. ನೆಕ್ಸ್ಟ್ ನಮ್ಮ ಅಣ್ಣ ಮನೆ ಹತ್ರ ಬಂದೆ. ಸೊ ಒಂದು ನೆಕ್ಸ್ಟ್ ಈ ಮಂತಲ್ಲಿ ಮದುವೆ ಇದೆ, ಹಾಗಾಗಿ ಉಪ್ಪಿನಕಾಯಿ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹೇರಳೆಕಾಯಿ ಅಂತ ಹೇಳಿ ಇದು. ಸೊ ಇದ್ರ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಕಹಿ ಇರುತ್ತೆ. ಸ್ಟಾರ್ಟಿಂಗ್ ತಿನ್ನುವಾಗ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಅಭ್ಯಾಸ ಆಯ್ತು ಅಂತ ಹೇಳಿದ್ರೆ ತುಂಬ ಇಷ್ಟ ಆಗುತ್ತೆ. ಇದು ನಿಂಬೆ ಹಣ್ಣಿನ ರೀತಿ ಇದರಲ್ಲಿ ಕೂಡ ಜ್ಯೂಸ್ ಬರುತ್ತೆ. ಸೊ ಇದು ಕೂಡ ಸೇಮ್ ನಿಂಬೆ ಹಣ್ಣಿನ ರೀತಿನೇ ಹುಳಿ ಇರುತ್ತೆ. ಈ ಒಂದು ರಸ ಇರುತ್ತಲ್ಲ, ಸೊ ಇದರ ರಸದಿಂದ ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಇದರ ರಸ ಏನು ಬರುತ್ತೆ, ಇದು ವಾಟರ್ ಹಾಗೆ ಸಕ್ಕರೆ, ಸ್ವಲ್ಪ ಉಪ್ಪು, ಜೊತೆಗೆ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಹಾಕಿದ್ರೆ ಸೂಪರ್ ಆಗಿರುತ್ತೆ. ನಾವು ಕೂಡ ಜ್ಯೂಸ್ ಮಾಡ್ಕೊಂಡು ಮನೆಯಲ್ಲ ಕುಡಿದ್ವಿ. ಕೋಲ್ಡ್ ಇರಬೇಕು, ಕೋಲ್ಡ್ ಇದ್ರೆ ಸೂಪರ್ ಆಗಿರುತ್ತೆ. ಇವನೇ ನಮ್ಮಣ್ಣ, ಇವಂದೇ ನೆಕ್ಸ್ಟ್ ಮದುವೆ ಇರೋದು. ಈ ರೀತಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡು ಉಪ್ಪಿನಕಾಯಿ ಹಾಕ್ತಾರೆ. ಸಖತ್ತಾಗಿರುತ್ತೆ, ಮಾತ್ರ ಹೆಲ್ತಿಗೂ ಕೂಡ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಪಕ್ಕದ ಮನೆಯವರು ಹಲಸಿನ ಹಣ್ಣು ಕೊಟ್ಟರು. ಈ ವರ್ಷದ ಮೊದಲನೇ ಹಲಸಿನ ಹಣ್ಣು ತಿಂತಾ ಇರೋದು ನಾನು. ಬೆಂಗಳೂರಿನಲ್ಲೆಲ್ಲ ದುಡ್ಡಿಗೆ ಮಾರ್ತಿರ್ತಾರೆ, ಬಟ್ ನಮಗೆ ಇಲ್ಲಿ ಫ್ರೀಯಾಗಿ ಸಿಗುತ್ತೆ, ಎಷ್ಟು ಬೇಕಾದ್ರೂ ತಿನ್ಬೋದು. ಹಲಸಿನ ಹಣ್ಣಿನ ಬೀಜ ಏನಿರುತ್ತೆ ಇದನ್ನ ಮನೆಯಲ್ಲಿ ಬಂದು ತರಕಾರಿ ಸಾಂಬಾರಲ್ಲಿ ಹಾಕಿರ್ತಾರೆ. ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನಮ್ಮನೆ ಹತ್ರ ಒಬ್ಬರು ಶಿಡ್ಜುಗಳನ್ನ ಸಾಕಿದ್ದಾರೆ. ಅವ್ರ ಮನೆ 2 ಶಿಡ್ಜು ಇದೆ. ಇದರಲ್ಲಿ ಒಂದು ಶಿಡ್ಜು ಬಂದು ಅವ್ರ ಫಾದರ್ಗೆ ಕಚ್ಬಿಡ್ತಂತೆ, ಅದಕ್ಕೋಸ್ಕರ ಹೊಡಿತಾರೆ ಅಂತ ಹೇಳಿ ನಮ್ಮನೆ ಹತ್ರ ತಗೊಬಂದು ಸ್ವಲ್ಪ ಹೊತ್ತು ಕಟ್ಟಿದ್ರು. ಸೊ ಅವರು ಬೆಂಗಳೂರಿಂದ ಬಂದಿದ್ದು ಅನ್ಸುತ್ತೆ. ಸೊ ಅವ್ರೇನೋ ಮಿಸ್ ಆಗಿನೋ ಇದ್ರ ಹತ್ರ ಕಿಟ್ಲೆ ಮಾಡಿರ್ಬೇಕು, ಅದಕ್ಕೆ ಇದು ಬಾಯಿ ಹಾಕ್ಬಿಟ್ಟಿದೆ. ಅವ್ರು ಬಂದು ಇವತ್ತು ಹೋಗ್ತಾರೆ. ಸೊ ಹೋಗೋ ತನಕ ಇಲ್ಲಿ ಕಟ್ಟಿರ್ತೀವಿ ಸ್ವಲ್ಪ ಹೊತ್ತು ಅಂತ ಹೇಳಿ ತಗೊಬಂದಿಲ್ಲ ನಮ್ಮ ಮನೆ ಹತ್ರ ಕಟ್ಟಿದ್ರು. ಕೆಲವೊಂದು ಶಿಡ್ಜುಗಳು ಸಿಕ್ಕಾಪಟ್ಟೆ ಅಗ್ರೆಸಿವ್ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಸರಿಯಾಗಿ ಕಚ್ಬಿಡುತ್ತೆ. ನಮ್ಮನೆ ಕೋಳಿ ಈಗ ಫುಲ್ ರೆಡಿ ಆಗಿಬಿಟ್ಟಿದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಾಲು ಏನೋ ಪ್ರಾಬ್ಲಮ್ ಆಗಿದೆ, ನಡೆಯಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಸೊ ಈಗ ನೋಡ್ಬೋದು ಆರಾಮಾಗಿ ನೆಲ ಎಲ್ಲ ಕೆರ್ಕೊಂಡು ಅದರಲ್ಲಿರೋ ಹುಳ ಉಪ್ಪಟ್ಟ ಇದನ್ನೆಲ್ಲ ತಿಂತಾ ಇದೆ. ಇವತ್ತು ನಮ್ಮೂರಿನಲ್ಲಿ ಕ್ರಿಕೆಟ್ ಮ್ಯಾಚ್ ಇತ್ತು. ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ನಾನು ನಮ್ಮೂರಿನಲ್ಲಿ ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಹೇಳಿ. ಸೊ ಇವತ್ತು ಮ್ಯಾಚ್ ನಡೀತಾ ಇತ್ತು. ನಾನು ಹೋಗೋಷ್ಟರೊಳಗೆ 1-2 ಮ್ಯಾಚ್ಗಳಾಗಿತ್ತು. ಒಂದು ವಿಕೆಟ್ ಪತನಗೊಂಡಿದೆ. ನಮ್ಮ ಊರಿನವ್ರದ್ದೇ ಮ್ಯಾಚ್ ಆಗಿರೋದ್ರಿಂದ ಫುಲ್ಲು ಕ್ವಾಟ್ಲೆ ಕೊಡ್ಕೊಂಡು ಕಾಮೆಂಟ್ರಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಮ್ಯಾಚ್ನ ಆಡ್ತಾ ಇದ್ರು. ಟ್ರೋಫಿಗಳೆಲ್ಲ ಈ ರೀತಿ ಇತ್ತು, ನೋಡ್ಬೋದು. ಏನು ಅಲ್ಲೋ ಈಗ ಮಾಡ್ಬಂದಿರೋದು ಅಪರಾಜಿತ ಟಾಸ್ ವಿನ್ ಫೀಲ್ಡಿಂಗ್. ಮಧ್ಯಾಹ್ನ ಇಲ್ಲೇ ಊಟ ಇತ್ತು, ಗೀ ರೈಸ್ ಹಾಗೆ ಚಿಕನ್ ಸಾಂಬಾರ್. ಚೆನ್ನಾಗಿ ನಾವು ಕೂಡ ಈ ಕಡೆ ಬ್ಯಾಟಿಂಗ್ನ ಮುಗಿಸ್ಕೊಂಡ್ವಿ. ಈ ರೀತಿ ಒಂದು ಲೀಗ್ ನಡೀತದೆ, ಟೂರ್ನಿಮೆಂಟ್ ಅಂತ ಹೇಳಿ ನನಗೆ ಯಾರು ಹೇಳಿರಲಿಲ್ಲ. ಹೇಳಿದ್ರೆ ನಾನು ಕೂಡ ಯಾವ್ದಾದ್ರು ಒಂದು ಟೀಮ್ಗೆ ಸೇರ್ಕೋಬೋದಿತ್ತು. ನೆಕ್ಸ್ಟ್ ಇಯರ್ ನಡೆಯುವಂಥ ಟೂರ್ನಿಮೆಂಟಿಗೆ ಮಿಸ್ ಇಲ್ದಲ್ಲೇ ಸೇರ್ಕೋಬೇಕು. ಮ್ಯಾಚ್ ಎಲ್ಲ ಮುಗಿಯೋಷ್ಟರೊಳಗೆ ಸಂಜೆ ಆಗೋಗಿತ್ತು. ಒಂದು ಟೀಮ್ ವಿನ್ ಆದ್ರು. 4 ಟೀಮ್ ಇದ್ದಿದ್ದು ನಮ್ಮೂರ್ದು. ಸೊ ಈ 4 ಟೀಮ್ಗಳಿಗೆ ಒಂದೊಂದಕ್ಕೆ 5 ಮ್ಯಾಚು 6 ಮ್ಯಾಚು ಈ ರೀತಿ ಬಂತು. ಇದರಲ್ಲಿ ಯಾವ ಟೀಮ್ ಜಾಸ್ತಿ ಮ್ಯಾಚ್ಗಳನ್ನ ವಿನ್ ಆಗಿತ್ತು ಅಂತ 2 ಟೀಮ್ಗಳು ಫೈನಲ್ಗೆ ಸೆಲೆಕ್ಟ್ ಆಯಿತು. ಅದರಲ್ಲಿ ಒಂದು ಫಸ್ಟ್ ಹಾಗೆ ಇನ್ನೊಂದು ಸೆಕೆಂಡ್ ಬಂದಿದೆ. ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆಗೆ ಹೊರಟೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.
ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.